ಬೆಳ್ಮುಗಿಲು ಅಧ್ಯಾಯ 20. ಆಲ್ಮೋಸ್ಟ್ ಎಂಡ್ಗೆ ಬರ್ತಿರೋದ್ರಿಂದ ಈ ಶೀರ್ಷಿಕೆ ತುಂಬ ದಿನಗಳಿಂದ ನಡೀತಿದ್ರಿಂದ ಎಲ್ಲ ಡೀಟೇಲ್ಸ್ ಮಿಸ್ ಆಗದೆ ಇರೋಕ್ಕೆ ಕೇಳಿರುವರು ಹಾಗೂ ಕೇಳದಿರುವರು ಎಲ್ಲರೂ ಇನ್ನೊಮ್ಮೆ ಎಲ್ಲ ಕೇಳಿ ಬನ್ನಿ. ನಿಮಗೂ ಕಥೆಯಲ್ಲಿ ಕಂಟಿನ್ಯೂಟಿ ಇರುತ್ತೆ. ಕಥೆ: ರಟ್ಟಿನಿಂದ ಸುತ್ತಿರುವ ಚಿತ್ರಪಟ ತೆಗೆದಾಗ ಕಂಡ ಭೂಮಿ ಬಣ್ಣದ ಸುಂದರವಾದ ಫ್ರೇಮ್, ಧೂಳನ್ನು ಉದುರಿಸಿದಾಗ ಕಂಡ ಚಿತ್ರದ ಪ್ರಾಂತ, ಆ ಪ್ರಾಂತದಲ್ಲಿ ಹಿಡಿದುಕೊಂಡ ನೆನಪುಗಳನ್ನು ಕೂಡಿದ ಯೋಚನೆಗಳು, ಆ ನೆನಪುಗಳನ್ನು ಚಿಮ್ಮುತ್ತಿರುವ ವ್ಯಕ್ತಿ ಚಿತ್ರದಲ್ಲಿ ನಗುತ್ತಿರುವನು, ಆ ವದನಾರವಿಂದವನ್ನು ತಾಕುತ್ತಿರುವ ಕೈಗಳೆರಡು ಕಾಲವನ್ನು ಹಿಂದಿರುಗಿಸಲು ಆಸೆ ಪಡುತ್ತಿಹು. ಆ ಆಸೆ ಗಂಭೀರಗೊಳ್ಳುವ ಕ್ಷಣದ ಮುನ್ನ ಬಾಗಿಲುಗಳು ತೆರೆದವು. ಆ ಆಗಮನದ ತಿಳುವಳಿಕೆ ಆ ರಟ್ಟನ್ನು ಪೆಟ್ಟಿನೊಳಗೆ ಎತ್ತಿಡಲು ಮುಟ್ಟಿಸಿತು. ಬಂದರು ಒಳಗೆ ಒರ್ವರು. ವಯಸ್ಸಾಗಿದ್ದರೂ ಮೊಗದಲ್ಲಿ ಯೌವನದ ಸ್ವಭಾವಗಳನ್ನು ಕೂಡಿದವರು. ಬಿಳಿಯ ಕೂದಲಿದ್ದರೂ ಯೋಚನೆಗಳಲ್ಲಿ ಬಣ್ಣಗಳನ್ನು ಕೂಡಿಕೊಂಡಿದ್ದರು. ಅವರ ಪತಿಯ ಹಾಗೆ ಹಾಸಿಗೆ ಮೇಲೇರಿ ಪತಿಯ ಪಕ್ಕದಲ್ಲಿ ಕೂತರು. ದಿನಚರಿಯ ಕಾಲಚಕ್ರದಲ್ಲಿ ಕಳೆಯದ ಜೀವನಾವಧಿಯನ್ನು ನಡೆಸುತ್ತಿದ್ದ ಅವರಿಗೆ ಆ ದಿನ ಏಕೋ ಸ್ವಲ್ಪ ವಿಚಿತ್ರವಾಗಿ ಅನಿಸುತ್ತಿತ್ತು. ಬದಲಾಗುತ್ತಿರುವ ಭಾವನೆಗಳನ್ನು ಬಾಟಿಸಲಾಗದೆ ಮಾತುಗಳನ್ನು ಆರಂಭಿಸಿದರು. ಮೊನ್ನೆ ಕಲ್ಪನಾ ಮನೆ ಹತ್ರಕ್ಕೆ ಬಂದಿದ್ಲಂತೆ ಎಂದು ಕೇಳಿದರು ಸತಿ. ಹೌದೆಂದು ನಿಟ್ಟುಸಿರು ಬಿಟ್ಟರು ಅವರ ಪತಿ. ಒಂದು ಕ್ಷಣ ಏನಾದರೂ ಹೆಚ್ಚಿಗೆ ಹೇಳುವರೇನೋ ಎಂದು ತಡೆದು ಇಲ್ಲದೇ ಇದ್ದದ್ದು ಕಂಡು ಮಾತು ಮುಂದುವರಿಸಿದರು ಆಕೆ. ಏನಾದರೂ ಬೇಕಿತ್ತಂತ ಅಥವಾ ಏನಾದರೂ ಕೊಡಕ್ಕೆ ಬಂದಿದ್ಲಾ? ಮೌನ ಮುಂದುವರಿಯುತ್ತಿತ್ತು. ಅವಳ ಹಠಕ್ಕೆ ಮೆಚ್ಕೋಬೇಕು. ಎಷ್ಟು ತಳ್ಳಿದ್ರೂ ಬಿಡ್ತಿಲ್ಲ ನಮ್ಮನ್ನ. ಎದುರಿಂದ ಸ್ವೀಕೃತಿಯ ಸೂಚನೆಯೂ ಕಾಣಲಿಲ್ಲ. ವಿಚಿತ್ರ ಏನು ಅಂದರೆ, ಬೇಡ ಎಂದು ಮನೆ ಬಿಟ್ಟು ಹೋಗಿದ್ದೆ ಅವರು. ಈಗ ಮತ್ತೆ ನಮ್ಮ ಜೀವನದಲ್ಲಿ ಬರಲು ಪ್ರಯತ್ನ ಪಡುತ್ತಿರೋದು ಅವರೇ. ಅವರ ಗಂಡ ಕೆಮ್ಮಿದರು. ಮಾತಿನಿಂದ ಹೊರಬಂದರು ಇವರು. ಟ್ಯಾಬ್ಲೆಟ್ಸ್ ಹಾಕ್ಕೊಂಡ್ಯಾ ಎಂದು ಕೇಳಿದರು ಅವರ ಗಂಡ. ಟ್ಯಾಬ್ಲೆಟ್ಸಾ? ಈಗದು ಮುಖ್ಯವಲ್ಲ ಎಂದರು ಈಕೆ. ತಿದ್ದಲು ಪ್ರಯತ್ನ ಪಟ್ಟ ಅವರ ಗಂಡನನ್ನು ನಿಲ್ಲಿಸಿ, ನಮಗೆ ಈಗ 60 ದಾಟಿದೆ ಕಣ್ರಿ. ನಮಗಾಗಿ ನಾವು ಬದುಕಲು ಏನೂ ಕಾರಣಗಳಿಲ್ಲ ಈ ವಯಸ್ಸಲ್ಲಿ. ನಮ್ಮ ಜೀವನ ಮುಂದುವರಿಯುತ್ತಿರುವುದೇ ಮಕ್ಕಳನ್ನು ಮೊಮ್ಮಕ್ಕಳನ್ನು ನೋಡುತ್ತಾ. ಅವರಿಗೆ ನಾವು ಇರಬೇಕು ಎಂಬ ಒಂದೇ ಒಂದು ಕಾರಣದಿಂದ ಅಷ್ಟೇ. ಅದು ನಿಮಗೂ ಗೊತ್ತು. ನಮ್ಮ ಜೊತೆ ಅವರೇ ಇಲ್ಲ ಅಂದರೆ ನಾವೀಗ ಟ್ಯಾಬ್ಲೆಟ್ ಹಾಕ್ಕೊಂಡು ಜೀವನವನ್ನು ಸಾಗಿಸುತ್ತಾ ಯಾರಿಗಾಗಿ ಬದುಕಬೇಕು ಹೇಳಿ ಎಂದು ಕೇಳಿದಳು. ಇಷ್ಟೆಲ್ಲ ಅವರು ಹೇಳುತ್ತಿದ್ದರು. ಏನೂ ಪ್ರಭಾವ ಆಗದೇ ಇದ್ದ ಹಾಗೆ ಟ್ಯಾಬ್ಲೆಟ್ಸ್ ಅನ್ನು ತೆಗೆದು ಆಕೆಯ ಕೈಗೆ ನೀಡಿ ನೀರನ್ನು ನೀಡುತ್ತಿದ್ದರು ಅವರ ಗಂಡ. ಸರಿ ಸರಿ ತಗೋ ಹಾಕೋ ಎನ್ನುತ್ತಿದ್ದರು. ಇವರಿಗೆ ಆ ಪ್ರವರ್ತನೆ ನೋಡಿ ಯಾವಾಗಲೂ ಹೀಗೆ ಇವರು ಮಾತನ್ನೇ ಕೇಳೋದಿಲ್ಲ ಎನ್ನಿಸುತ್ತಿತ್ತು. ಹಾಕಿಕೊಳ್ಳದೆ ಬಿಡರು ಎಂದು ಟ್ಯಾಬ್ಲೆಟ್ ಸೇವಿಸಿದರು. ಟ್ಯಾಬ್ಲೆಟ್ಸ್ ಮುಗಿದ ಕೂಡಲೇ ಬಾಟಲ್ ಪಕ್ಕಕ್ಕಿಟ್ಟು ಮಲಗಿದರು ಅವರ ಗಂಡ. ಈ ನಿಶ್ಚಲತೆ ನೋಡಿ ಬೇಸರಗೊಂಡು ಅವರಿಗೆ ಬೆನ್ನು ತೋರಿಸಿ ಕೂತರು ಇವರು. ನಿದ್ದೆಗೆ ಜಾರುವರು ಎಂದು ಭಾರ ಹಗುರವಾಗಿಸಲು ತನ್ನಲ್ಲಿ ತಾನು ಮಾತನಾಡಲು ನಿಶ್ಚಯಿಸಿಕೊಂಡರು. ನೋಡ್ತಾ ಇದ್ರೆ ಇವರು ಕೋಪದ ಹಠಕ್ಕೆ ಇನ್ನೇನೇನು ನೋಡಬೇಕಾಗುತ್ತೋ. ಅವಳು ಸೊಸೆಯಲ್ಲ, ನಾನು ಆಗ್ಲಿಂದ ಕೇಳ್ತಿದ್ದ ಮಗಳು ಎಂತಿದ್ರು. ಈಗ ನೋಡಿದರೆ ನಂಗೆ ಯಾರೂ ಅಲ್ಲ ಅನ್ನೋ ಥರ ಕೈ ಬಿಟ್ಬಿಟ್ರು. ಅವಳೆಲ್ಲ ಅದೇನೇನು ಅನುಭವಿಸ್ತಿದ್ದಾಳೋ ದೇವರಿಗೆ ಗೊತ್ತು. 6-7 ವರ್ಷದ ಮಗುನ ನೋಡ್ಕೊಳ್ಳೋದು ಎಷ್ಟು ಕಷ್ಟನೋ ಗೊತ್ತು ಇವರಿಗೆ. ಆದರೂ ಸ್ವಲ್ಪನೂ ಕಾಳಜಿ ಇಲ್ಲ. ಆವಾಗ ನಮ್ಮ ಅತ್ತೆ ಮಾವ ನಮಗೆ ಸಹಾಯ ಮಾಡಿರಲಿಲ್ಲ ಅಂತ ನಂಗೆ ಕೃಷ್ಣನ ನೋಡ್ಕೊಳ್ಳೋದು ಕಷ್ಟ ಆಗ್ತಿತ್ತು ಅಂತ ಅವ್ರ ಜೊತೆ ಜಗಳ ಮಾಡಿದ್ರು. ಆ ಕೋಪಕ್ಕೇನು ಕಮ್ಮಿ ಇಲ್ಲ. ಅದೇ ಕೋಪ ಈಗಲೂ ಇವ್ರ ಮೇಲೆ. ಆದರೆ ಎಷ್ಟು ದಿನ
ಒಂದ್ಸತಿ ಬಸ್ಸಲ್ಲಿ ಎಲ್ಲಿಗೋ ಹೋಗಬೇಕಾದ್ರೆ ತುಂಬ ಜೋರು ಗಾಳಿ ಇದ್ದು ಮಗನ ಕಿವಿಲಿ ಸೇರಿ ತುಂಬ ತಲೆನೋವು ಬಂದಿತ್ತು. ಸುಮಾರು 2-3 ದಿನ ಒದ್ದಾಡ್ತಿದ್ದ ಪಾಪ ಅವನು. ಅವನಿಗೆ ಹೇಗಿತ್ತೋ ಏನೋ ಇವರಿಗೆ ಪ್ರಾಣದ ಮೇಲೆ ಬಂದಿತ್ತು ಆ ನೋವು. ಊರೂರು ಸುತ್ತಾಡಿ ಸುತ್ತಾಡಿ ಎಲ್ಲಿಂದನೋ ಡಾಕ್ಟರ್ನ ಕರ್ಕೊಂಡ್ಬಂದರು. ಅದಕ್ಕೆ ಔಷಧಿ ಕೊಡಿಸಿದ್ರು. ಆ ಡಾಕ್ಟರ್ ಯಾರೋ ಮಾಯಾವಿ. ಕೊಟ್ಟಿದ್ದ 3 ಹೊತ್ತಿಗೆಲ್ಲ ಸರಿ ಹೋದ ಕೃಷ್ಣ. ಆದರೆ ಮಳೆಯಲ್ಲಿ ಅವ್ರನ್ನ ಹುಡ್ಕೊಂಡು ಕರ್ಕೊಂಡು ಬಂದಿದ್ದ ಇವ್ರಿಗೆ 1 ವಾರ ತುಂಬ ಜೋರು ಜ್ವರ. ಅಷ್ಟು ಜ್ವರ ಇದ್ದರೂ ಮಗುಗೆ ಸರಿ ಹೋಯ್ತು ಅನ್ನೋ ನಗುನೋ ಗರ್ವನೋ ಇತ್ತು ಮುಖದಲ್ಲಿ. ಅಷ್ಟು ಹೊತ್ಕೊಂಡಿರೋ ಮಗ ತೀರ್ಕೊಂಡ್ರೆ ಯಾರಿಗಾದ್ರೂ ದುಃಖ ಎಷ್ಟಿರುತ್ತೆ? ತುಂಬಾ ಹಂಚ್ಕೊಳ್ಳೋಕ್ಕೂ ಆಗದಷ್ಟು ದುಃಖ. ನನಗೇನು ಹೇಳ್ಕೊಂಡ್ರೆ ಇದೆಲ್ಲ ಇಲ್ವಲ್ಲ, ಇಟ್ಕೊಂಡಿದ್ದಾರೆ ತಲೆಯಲ್ಲೆಲ್ಲೋ. ಹೀಗೆ ನಾನು ನೋಡದೆ ಇದ್ದಾಗ ಅವನ ಫೋಟೋ ಕೈಯಲ್ಲಿಟ್ಕೊಂಡು ಮುಖ ತಾಕುತ್ತಾ ಬರ್ತಿದ್ಯೋ ಇಲ್ವೋ ಅನ್ನೋ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ನಾ ಬಂದರೆ ಬಚ್ಚಿಡ್ತಾ ಇರಬೇಕು. ಇದೆಲ್ಲ ಸರಿ, ಏನೋ ಅವ್ರಿಗೆ ಹೇಳ್ಕೊಳಕ್ಕೆ ಬರಲ್ಲ ಅಂದ್ಕೊಂಡ್ರು ಆ ದುಃಖವನ್ನೆಲ್ಲ ಕೋಪವಾಗಿ ಬದಲಾಯಿಸ್ಕೊಂಡು ಅದೇ ಥರದ ದುಃಖ ಅನುಭವಿಸ್ತಿರೋ ಸೊಸೆ ಮೇಲೆ ಹಾಕೋದೆಷ್ಟು ಸರಿ? ಇವರಿಗೆ ಮೊದಲಲ್ಲಿ ಮೊಮ್ಮಗನ ಹೆಸರಾದರೂ ಗೊತ್ತಿತ್ತಾ ಅನ್ಕೋತಿದ್ದೆ. ಆದರೆ ಎಲ್ಲೋ ಕೇಳಿದ್ದಾರೆ, ಶ್ರವಣ್. ಎಷ್ಟು ಸುಂದರ ಹೆಸರು. ಗರ್ಭದಲ್ಲಿರ್ಬೇಕಾದ್ರೆ ಭಗವದ್ಗೀತೆ ಹಾಕಿದಾಗೆಲ್ಲ ಕದಲ್ತಿದ್ನಂತೆ. ಅಷ್ಟೆಲ್ಲ ಕೇಳಿಸ್ಕೊಂಡಿದ್ದಾನೆ ಅಂತ ಆಗಲೇ ಮಗನಾದರೆ ಶ್ರವಣ್ ಎಂದು, ಮಗಳಾದರೆ ಶ್ರಾವಣಿ ಎಂದು ಹೆಸರಿಡಲು ಅಂದ್ಕೊಂಡಿದ್ರಂತೆ. ನಮ್ಗೆ ಹೇಳೇ ಇರಲಿಲ್ಲ. ಒಂಥರ ನಮ್ಮ ಕಾಲದ ಪ್ರಹ್ಲಾದ ಅವನು. ಅವನಿಗಿರೋ ವಯಸ್ಸಿಗೆ 2 ಪಟ್ಟು ಹೆಚ್ಚು ಅವನ ತಿಳುವಳಿಕೆ. ಅಂತಹ ಮೊಮ್ಮಗ ಇದ್ದರೆ ಅವನನ್ನು ಮನಸ್ಫೂರ್ತಿ ತಬ್ಕೊಳ್ಳೋ ಭಾಗ್ಯ ಇಲ್ಲ ನಮಗೆ. ಎಲ್ಲ ಹಣೆ ಬರಹ. ಅವರು ಹಿಂದಿರುಗಿ ಗಂಡನನ್ನು ನೋಡಿದರು. ಅವರು ಹಾಯಾಗಿ ಆ ಕಡೆ ತಿರುಗಿ ಮಲಗಿದ್ದು ಕಂಡು, ಎಷ್ಟು ಹಾಯಾಗಿ ಮಲಗಿದ್ದೀರಾ, ಚಿಂತೆನೇ ಇಲ್ಲ ನಿಮಗೆ. ನಿದ್ದೆ ಮಾಡೋ ಹಾಗೆ ನಟಿಸಿ ಇದೆಲ್ಲ ಕೇಳಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿಮ್ಗೆ ಅದೆಲ್ಲ ಯಾಕೆ ಬರುತ್ತೆ? ಚೆನ್ನಾಗಿ ನಿದ್ದೆ ಮಾತ್ರ ಮಾಡೋದು ಬರುತ್ತೆ. ಮಲ್ಗಿ ಮಲ್ಗಿ, ಪ್ರಪಂಚ ಮುಳುಗೋದ್ರೂ ನಿಮ್ಮ ನಿದ್ದೆ ನಿಮಗೆ ಬೇಕು ಎಂದು ಬೈಕೊಂಡು ಹಾಸಿಗೆ ಸರಿ ಮಾಡಿಕೊಂಡು ಅವರೂ ವಾಲಿದರು. ಅವರ ಅಸಂತೃಪ್ತಿ ಅವರ ಕಣ್ಣುಗಳನ್ನು ಮುಚ್ಚಲು ಒಗ್ಗಲಿಲ್ಲ. ಆದರೆ ಇನ್ನೆರಡು ಕಣ್ಣುಗಳು ಮುಚ್ಚಿಕೊಳ್ಳದಿರುವುದು ಅವರಿಗೆ ಅರಿವಿರಲಿಲ್ಲ. ಸೊ ಕಥೆ ಆಲ್ಮೋಸ್ಟ್ ಎಂಡ್ಗೆ ಬರ್ತಿದೆ. 25th ಎಪಿಸೋಡ್ ಲಾಸ್ಟ್ ಇರುತ್ತೆ. ಸೊ ತುಂಬ ಮಲ್ಟಿಪಲ್ ನ್ಯಾರೇಟಿವ್ಸ್ ಉಂಟು ಕಥೆಯಲ್ಲಿ. ಎಲ್ಲ ಹೇಗೆ ವೈಂಡ್ ಆಗುತ್ತೆ ಅಂತ ನೋಡಬೇಕು. ಹಾಗಾಗಿ ಮುಂದಿನ ಅಧ್ಯಾಯದಲ್ಲಿ ಭೇಟಿಯಾಗೋಣ. ಕಥೆ ಹೆಸರು ಬೆಳ್ಮುಗಿಲು. ನನ್ನ ಹೆಸರು ವಂಶಿ. ಜೈ ಶ್ರೀರಾಮ್.